ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಪ್ರತಿಮಾ. ಮೊದಲಿಗೆ ಹೆಡ್ಲೈನ್ಸ್. ಶೂಟಿಂಗ್ ವೇಳೆ ಗಾಯಗೊಂಡ ನಟ ದರ್ಶನ್. ಬಿಜಿಎಸ್ ಆಸ್ಪತ್ರೆ ವೈದ್ಯರು ಹೇಳಿದ್ರು ಚಾಲೆಂಜಿಂಗ್ ಸ್ಟಾರ್ಗಿಲ್ಲ ಯಾವುದೇ ಟೆನ್ಷನ್, ಇನ್ನೊಂದು ವಾರ ಮಾಡಬಾರದಂತೆ ರಿಯಲ್ ಆಕ್ಷನ್. ಕತ್ತು ಸೀಳಿ ಒಂಟಿ ಮಹಿಳೆ ಹತ್ಯೆ. ಜೆಪಿ ನಗರದಲ್ಲಿ ಮನೆಗೆ ಬಂದ ಪರಿಚಿತನಿಂದಲೇ ಕೃತ್ಯ. ಕೊಲೆ ದೃಶ್ಯ ನೋಡಿದ 8 ವರ್ಷದ ಮಗಳಿಗೆ ಆಘಾತ. ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಕೇಳಬೇಕಿದ್ರೆ ಡೋಂಟ್ ವರಿ, ಟ್ವಿಟರ್, ಇಮೇಲ್ ಮೂಲಕ ಹಂಚಿಕೊಳ್ಳಿ. ಸಂಸತ್ನಲ್ಲಿ ನಿಮ್ಮ ದನಿಯಾಗಲಿದ್ದಾರೆ ಸಂಸದ ರಾಜೀವ್ ಚಂದ್ರಶೇಖರ್. ಚಿಣ್ಣರ ಫುಟ್ಬಾಲ್ ಬಿಂದಾಸ್ ಟೂರ್ನಿಗೆ ಮೆರುಗು ತಂದ ಚಿಯರ್ ಗರ್ಲ್ಸ್. ವೈಟ್ ಫೀಲ್ಡ್ನಲ್ಲಿ ಪುಟ್ಟ ಮಕ್ಕಳ ಆಟ ಮಸ್ತ್ ಜಬರ್ದಸ್ತ್. ಬೃಂದಾವನ ದರ್ಶನ್ ಅಭಿನಯದ ಅದ್ಧೂರಿ ಬಜೆಟ್ನ ಚಿತ್ರ. ಆದರೆ ಚಿತ್ರದ ಶೂಟಿಂಗ್ ವೇಳೆ ಆಕ್ಷನ್ ಮಾಡೋಕ್ ಹೋಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪೆಟ್ಟು ಮಾಡಿಕೊಂಡು ಆಸ್ಪತ್ರೆ ಸೇರಿದ್ದಾರೆ. ಹೀಗಾಗಿ ಆಸ್ಪತ್ರೆಗೆ ಅಂಬಿ ಸುದೀಪ್ ಓಡೋಡಿ ಬಂದಿದ್ರು. ಶೂಟಿಂಗ್ ವೇಳೆ ಗಾಯಗೊಂಡ ನಟ ದರ್ಶನ್. ಡಾಕ್ಟರ್ ಹೇಳಿದ್ರು ಚಾಲೆಂಜ್ ಸ್ಟಾರ್ಗಿಲ್ಲ ಯಾವುದೇ ಟೆನ್ಷನ್, ಇನ್ನೊಂದು ವಾರ ಮಾಡಬಾರದಂತೆ ರಿಯಲ್ ಆಕ್ಷನ್. ಸ್ಯಾಂಡಲ್ವುಡ್ನ ಬಹುಬೇಡಿಕೆ ನಟರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಒಬ್ಬರು. ಹೆಸರಿಗೆ ತಕ್ಕಂತೆ ಚಾಲೆಂಜಿಂಗ್ ಪಾತ್ರಗಳನ್ನ ನಿಭಾಯಿಸೋದು ದರ್ಶನ್ಗೆ ಕಾಮನ್. ಆದರೆ ಅಂತಹದ್ದೇ ಚಾಲೆಂಜಿಂಗ್ ಪಾತ್ರವನ್ನ ಮಾಡೋ ವೇಳೆ ಸಣ್ಣದಾಗಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಬೃಂದಾವನ ಚಿತ್ರದ ಚಿತ್ರೀಕರಣದ ವೇಳೆ ದರ್ಶನ್ ಗಾಯಗೊಂಡಿದ್ದಾರೆ. ಐರ್ಲೆಂಡ್ನಲ್ಲಿ ಬೃಂದಾವನ ಚಿತ್ರದ ಶೂಟಿಂಗ್ ವೇಳೆ ಕುದುರೆಯಿಂದ ಬಿದ್ದು ಗಾಯಗೊಂಡಿದ್ರು. ಬಳಿಕ ಕಿರುಗಾವಲ ಬಳಿ ಅದೇ ಚಿತ್ರದ ಸಾಹಸ ಚಿತ್ರೀಕರಣದ ವೇಳೆಯೂ ದರ್ಶನ್ ಗಾಯಗೊಂಡಿದ್ರು. 2 ದಿನಗಳ ಹಿಂದೆಯೇ ಶೂಟಿಂಗ್ ಮುಗ್ದಿತ್ತು. ಆದರೆ ಆಗ ನೋವು ಕಾಣಿಸಿಕೊಂಡಿರಲಿಲ್ಲ. ಆದರೆ ನಿನ್ನೆ ರಾತ್ರಿ ನೋವು ಕಾಣಿಸಿಕೊಂಡಿದ್ರಿಂದ ರಾಜರಾಜೇಶ್ವರಿ ನಗರದ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾದ್ರು. ಸುದ್ದಿ ತಿಳಿಯುತ್ತಿದ್ದಂತೆ ನಟ ಸುದೀಪ್ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು. ಅದೇ ಆಗಿರೋದೀಗ, ಬಟ್ ಏನಿಲ್ಲ, ಐ ಥಿಂಕ್ ಇಟ್ಸ್ ಅ ಮೈನರ್ ಇಂಜುರಿ ದಟ್ ಇಸ್ ಹ್ಯಾಪನ್ಡ್ ಅಲ್ಲಿ ಶೂಟಿಂಗ್ ಸ್ಪಾಟಲ್ಲಿ. ಅದು 2 ದಿನ ಹಿಂದೆನೂ ಆಗಿದೆ. ಅದು ನಿನ್ನೆ ರಾತ್ರಿ ಇಟ್ಸ್ ಶೋಯಿಂಗ್ ಅಷ್ಟೇ, ನಿನ್ನೆ ರಾತ್ರಿ. ಬಟ್ ಈಸ್ ಫೈನ್. ಅದೆಲ್ಲ ಮಾಡಿದ್ದಾರೆ. ಅದು ಸೆಡೆಟಿವ್ಸ್ ಎಲ್ಲ ಕೊಟ್ಟಿದ್ದಾರೆ, ನೆನೆ ರಾತ್ರಿ ಎಲ್ಲ ಕೊಟ್ಟು ಪೇನ್ ಕಿಲ್ಲರ್ಸ್ ಎಲ್ಲ ಹಾಕಿದ್ದಾರೆ. ಈಸ್ ಫೈನ್ ರೈಟ್. ಇನ್ನು ವಸತಿ ಸಚಿವ ಹಾಗೂ ಹಿರಿಯ ನಟ ರೆಬಲ್ ಸ್ಟಾರ್ ಅಂಬರೀಷ್ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಸ್ವಲ್ಪ ಏಟಾಗಿದೆ, ಸ್ವಲ್ಪ ಪೇನಿಂಗ್ ಇದೆ. ವಿಲ್ ಬಿ ಆಲ್ ರೈಟ್ 1-2-3 days ರೆಸ್ಟಲ್ಲಿ ಇರಬೇಕಂತ ಡಾಕ್ಟರ್ ಹೇಳ್ತಾರೆ. ಡಾಕ್ಟರ್ಸ್ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ನಟ ಪ್ರೇಮ್, ಸಹೋದರ ದಿನಕರ್ ತೂಗುದೀಪ್ ಸೇರಿದಂತೆ ಇಂಡಸ್ಟ್ರಿಯ ಬಹುತೇಕರು ದರ್ಶನ್ ಆರೋಗ್ಯ ವಿಚಾರಿಸಿದ್ರು. ದರ್ಶನ್ಗೆ ಸ್ಕ್ಯಾನಿಂಗ್ ಮಾಡಿದ ವೈದ್ಯರು ಯಾವುದೇ ಅಪಾಯ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ದರ್ಶನ್ ಅವರಿಗೆ ಶೂಟಿಂಗ್ ಮಾಡುವಾಗ ಸ್ವಲ್ಪ ಕತ್ತಿಗೆ ಸ್ಪ್ರೈನ್ ಆಗಿದೆ. ನಿನ್ನೆ ಈವ್ನಿಂಗ್ ಸ್ವಲ್ಪ ಕತ್ತು ನೋವು ಬಂತು. ರಾತ್ರಿ ಕತ್ತು ನೋವು ತುಂಬ ಜಾಸ್ತಿ ಆಗಿದೆ ಅಂತ ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೀವಿ. ಪೇಯ್ನ್ ಕಡಿಮೆ ಆಯಿತು. ಬೆಳಗ್ಗೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಕತ್ತಲ್ಲಾಗಲಿ ಬ್ರೈನಲ್ಲಾಗಲಿ ಏನು ತೊಂದರೆ ಇಲ್ಲ. ಸೊ ಎಲ್ಲ ಸ್ಕ್ಯಾನ್ ಎಲ್ಲ ನಾರ್ಮಲ್ ಇದೆ. ಸೊ ಈಗ ಪೇಯ್ನೂ ಕಡಿಮೆ ಆಗಿದೆ. ಅಂದಹಾಗೆ ದರ್ಶನ್ ನಾಳೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ಆದರೆ ಇನ್ನು 10 ದಿನ ವಿಶ್ರಾಂತಿಗೆ ಸೂಚಿಸಿರುವ ವೈದ್ಯರು ಸದ್ಯಕ್ಕೆ ಆಕ್ಷನ್ ಸೀನ್ಗಳನ್ನು ಮಾಡಬಾರದು ಅಂತ ಸಲಹೆ ನೀಡಿದ್ದಾರೆ. ಕ್ಯಾಮರಾಮನ್ ಮಂಜು ಜೊತೆ ಅಶೋಕ್ ದಾವಣಗೆರೆ, ಸುವರ್ಣ ನ್ಯೂಸ್. ಆಕೆ ಖಾಸಗಿ ಕಂಪನಿಯ ಉದ್ಯೋಗಿ. ಗಂಡನಿಂದ ದೂರವಾಗಿ 2 ವರ್ಷವಾಗಿತ್ತು. ಮಗಳೊಂದಿಗೆ ಜೆಪಿ ನಗರದಲ್ಲಿ ಜೀವನ ನಡೆಸ್ತಾ ಇದ್ಲು. ಆದರೆ ನಿನ್ನೆ ರಾತ್ರಿ ಏನಾಯ್ತೋ ಏನೋ ಮನೆಗೆ ಬಂದ ಪರಿಚಿತನೊಬ್ಬ ಆಕೆಯ ಕತ್ತು ಸೀಳಿ ಕೊಲೆಗೈದಿದ್ದಾನೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಮ್ಮೆ ಒಂಟಿ ಮಹಿಳೆಯ ಕೊಲೆ ನಡೆದಿದೆ. ಜೆಪಿ ನಗರದ ವೆಂಕಟಾದ್ರಿ ಲೇಔಟ್ ನಿವಾಸಿಗಳಿಗೆ ಇವತ್ತು ಬೆಳಗಾಗುವಷ್ಟರಲ್ಲಿ ಶಾಕ್ ಕಾದಿತ್ತು. ಖಾಸಗಿ ಕಂಪನಿಯಲ್ಲಿ ಎಚ್ಆರ್ ಆಗಿದ್ದ 33 ವರ್ಷದ ಜ್ಯೋತಿಲಕ್ಷ್ಮಿ ಕೊಲೆಯಾಗಿ ಹೋಗಿದ್ರು. ಶವದ ಪಕ್ಕದಲ್ಲೇ ನಿತ್ರಾಣಗೊಂಡಿದ್ದ ಆಕೆ ಮಗಳು ಜನನಿಯೇ ಈ ಕೊಲೆಗೆ ಪ್ರಮುಖ ಸಾಕ್ಷಿ. ಅವರು
ಕಾಲ್ ಮಾಡಿದ್ರು, ರಾತ್ರಿಯಿಂದ ಫೋನ್ ಮಾಡ್ತಾಯಿದ್ವಿ, ತೆಗಿತಾ ಇಲ್ಲ, ಮನೆಗೆ ಹೋಗಿ ನೋಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೋದೆ, ಒಳಗೆ ಹೋದೆ, ಒಂದು 4 ಹೆಜ್ಜೆ ಇಟ್ಟೆ. ಅಷ್ಟರಲ್ಲಿ ಅದು ಬ್ಲಡ್ ಸ್ಟೇನು ಮತ್ತು 2 ಕಾಲುಗಳು ಕಾಣಿಸ್ತು, ಮಗುದು ಮತ್ತು ಅವ್ರದ್ದು ಕಾಲು ಕಾಣಿಸ್ತು. ಅದಕ್ಕೆ ಗಾಬರಿಯಾಗಿ ಕೆಳಗಡೆ ಬಂದ್ಬಿಟ್ಟೆ. ಹೇಮಚಂದ್ರ ಎಂಬ ಸಾಫ್ಟ್ವೇರ್ ಉದ್ಯೋಗಿಯನ್ನು ಮದುವೆಯಾಗಿದ್ದ ಜ್ಯೋತಿ ಲಕ್ಷ್ಮಿ ಕಳೆದ 2 ವರ್ಷಗಳ ಹಿಂದೆ ಪತಿಯಿಂದ ಬೇರ್ಪಟ್ಟಿದ್ರು. 8 ವರ್ಷದ ಪುತ್ರಿ ಜನನಿ ಜೊತೆ ಪ್ರತ್ಯೇಕವಾಗಿ ವಾಸವಾಗಿದ್ರು. ಆಗಾಗ ಪರಿಚಿತನೊಬ್ಬ ಜ್ಯೋತಿ ಮನೆಗೆ ಬಂದು ಹೋಗ್ತಿದ್ದ. ಹೀಗೆ ನಿನ್ನೆ ರಾತ್ರಿ ಮನೆಗೆ ಬಂದ ಆ ವ್ಯಕ್ತಿ ಜ್ಯೋತಿಯ ಕತ್ತು ಕೊಯ್ದು ಕೊಲೆ ಮಾಡಿದ್ದಾನೆ. ಬಳಿಕ ಬಾಲಕಿಯ ಮೇಲೂ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾನೆ. ಇದು ಬಹುಶಃ ಗೊತ್ತಿರ್ತಕ್ಕಂಥ ವ್ಯಕ್ತಿ, ಯಾರಾದರೂ ಮನೆಗೆ ಭಾಳ ಪರಿಚಯ ಇರ್ತಕ್ಕಂಥವ್ರು, ಭಾಳ ಚೆನ್ನಾಗಿ ವಿಶ್ವಾಸ ಇರ್ತಕ್ಕಂಥ ವ್ಯಕ್ತಿನೇ ಅವ್ರ ಮನೆಗೆ ಬಂದು ಅವ್ರ ಮನೇಲಿದ್ದು ಈ ಕೃತ್ಯವನ್ನು ಎಸಗಿದ್ದಾರೆ. ಆದರೆ ಮೃತಳ ಮೈ ಮೇಲೆ ಒಡವೆಗಳಲ್ಲಿ ಹಾಗೇ ಇದೆ. ಮನೆಯೊಳಗಡೆ ಯಾವುದು ಡಿಸ್ಟರ್ಬ್ ಏನೂ ಆಗಲಿಲ್ಲ. ಬಟ್ ಯಾವುದೋ ಈ ಒಂದು ದ್ವೇಷ, ಪರ್ಸನಲ್ ವೈಯಕ್ತಿಕ ದ್ವೇಷದಿಂದ ಮನೆಯೊಳಗಡೆ ಬಂದು ಆಕೆಗೆ ಕೊಲೆ ಮಾಡಿ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಜೆಪಿ ನಗರ ಪೊಲೀಸರು ಹಂತಕನಿಗಾಗಿ ಬಲೆ ಬೀಸಿದ್ದಾರೆ. ಕ್ಯಾಮರಾಮನ್ ಅನಿಲ್ ಜೊತೆ ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಶಾಸಕ ಅಖಂಡ ಶ್ರೀನಿವಾಸ್ ಸಹೋದರನ ಅಟ್ಟಹಾಸಕ್ಕೆ ಇನ್ನೂ ಆ ಕುಟುಂಬ ಚೇತರಿಸಿಕೊಂಡಿಲ್ಲ. 20 ವರ್ಷದಿಂದ ವಾಸವಿದ್ದ ಮನೆಯನ್ನ ಕೆಡವಿ ಬೀದಿ ಪಾಲು ಮಾಡಿದ ಎಂಎಲ್ಎ ಸಹೋದರ ಜೈಲು ಸೇರಿದ್ರೆ, ಮತ್ತೊಂದೆಡೆ ನ್ಯಾಯಕ್ಕಾಗಿ ಆ ಕುಟುಂಬ ಇನ್ನೂ ಪರಿತಪಿಸ್ತಾ ಇದೆ. ರಾಜ್ಯ ರಾಜಧಾನಿಯಲ್ಲಿ ಮತ್ತೆ ಗೂಂಡಾಗಳ ಅಬ್ಬರ ಜೋರಾಗಿದೆ ಅನ್ನೋದಕ್ಕೆ ಮೊನ್ನೆ ನಡೆದ ಮನೆ ಧ್ವಂಸ ಪ್ರಕರಣವೇ ಸಾಕ್ಷಿ. ಡಿಜೆ ಹಳ್ಳಿಯ ಕಾವೇರಿ ನಗರದಲ್ಲಿ 15ಕ್ಕೂ ಹೆಚ್ಚು ಗೂಂಡಾಗಳು ಹಾಡಹಗಲೇ ಮನೆ ನೆಲಸಮಗೊಳಿಸಿದ್ರು. ಮನೆ ಕಳೆದುಕೊಂಡ ಕುಮಾರಮಂಗಳಂ ಹಾಗೂ ಮಾಯಾ ದಂಪತಿ ಈಗ ಬೀದಿ ಪಾಲಾಗಿದ್ದು ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾರೆ. ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಪುಲಕೇಶಿ ನಗರದ ಜೆಡಿಎಸ್ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿಯ ತಮ್ಮ. ಇವತ್ತು ಸುವರ್ಣ ನ್ಯೂಸ್ ಸ್ಟುಡಿಯೋಗೆ ಬಂದಿದ್ದ ಆ ಕುಟುಂಬ ಶಾಸಕನ ಸಹೋದರನ ಗೂಂಡಾವರ್ತನೆಯನ್ನ ಅನಾವರಣಗೊಳಿಸಿದರು. ಈ ವೇಳೆ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯೆ ಕೊಟ್ಟ ಪುಲಕೇಶಿ ನಗರದ ಶಾಸಕ ಅಖಂಡ ಶ್ರೀನಿವಾಸ್ ಸಹೋದರ ಮಾಡಿದ ಅವಾಂತರಕ್ಕೆ ಕ್ಷಮೆ ಕೇಳಿದರು. ಕುಟುಂಬದ ಪುನರ್ವಸತಿಗೆ ತಕ್ಷಣವೇ ಸ್ಪಂದಿಸುವುದಾಗಿ ತಿಳಿಸಿದರು. ನನ್ನ ಕ್ಷೇತ್ರದ ಜನತೆಗೆ ಯಾರಿಗೆ ಇವ್ರಿಗೆ ಅಂತಲ್ಲ, ಯಾರು ಮಠ ಮನೆ ಇಲ್ಲ ಅಂತ ನಾವು ಅವ್ರಿಗೆ ಅನುಕೂಲ ಮಾಡ್ಕೊಡೋ ಜವಾಬ್ದಾರಿ ನಂದು. ನನ್ನ ಕ್ಷೇತ್ರದ ಜನತೆಗೆ ಅನುಕೂಲ ಆಗಬೇಕು. ನನಗೆ ಕೆಟ್ಟ ಹೆಸರು ಬರುವಂತ ಅವಶ್ಯಕತೆ ನನಗಿಲ್ಲ. ಯಾರೋ ಗುಂಡಪೋಗಿಗಳು ಮಾಡೋದ್ರಿಂದ ನನ್ನ ಕೆಟ್ಟ ಹೆಸರು, ನಾನು ಗೂಂಡಾ ರೌಡಿ, ಗೂಂಡಾ ರಾಜ ಅನ್ನೋದು ತಪ್ಪದು. ಅವ್ರು ನಿನ್ನೆ ಮಾತಾಡಿದಾರೆ ನನ್ನ ಹತ್ರ, ಬನ್ನಿ ನನ್ನ ಹತ್ರ, ಖಂಡಿತ ನಾನು ಸಹಕರಿಸ್ತೀನಿ ಅಂತ ಹೇಳಿದೀನಿ. ಖಂಡಿತ ಅವ್ರು ಸಹಕಾರ ಮಾಡೇ ಮಾಡ್ತೀನಿ. ಇದೇ ವೇಳೆ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ ಪೂರ್ವ ವಲಯದ ಡಿಸಿಪಿ ಹರ್ಷ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 9 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ತಪ್ಪಿತಸ್ಥರು ಅದ್ಯಾರೇ ಇರಲಿ ಕ್ರಮ ಗ್ಯಾರಂಟಿ ಅಂತ ಸ್ಪಷ್ಟಪಡಿಸಿದ್ರು. ಯಾವುದೇ ತಪ್ಪಿತಸ್ಥರು ತಪ್ಪಿಸಿಕೊಳ್ಳುವ ಕ್ವಶನ್ನೇ ಬರೋದಿಲ್ಲ. ಅತ್ಯಂತ ಕ್ಷಿಪ್ರವಾಗಿ 9 ಜನರ ಬಂಧನ ಆಗಿದೆ. ಒಟ್ನಲ್ಲಿ ಮನೆ ಕಳೆದುಕೊಂಡ ಕುಟುಂಬ ಈಗ ಸೂರ್ಯನ ಆಸರೆ ಇಲ್ಲದೆ ಬೀದಿ ಪಾಲಾಗಿದೆ. ಸಹೋದರ ಮಾಡಿದ ತಪ್ಪಿಗೆ ಶಾಸಕರಾದರೂ ದಂಡ ತೆರತಾರ ಅನ್ನೋದನ್ನ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಬೆಂಗಳೂರಿನಲ್ಲಿ ಅಬಕಾರಿ ಉಪ ಆಯುಕ್ತರ ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ. ಲೋಕಾಯುಕ್ತ ಎಸ್ಪಿ ಈಡಾ ಮಾರ್ಟಿನ್ ಮಾರ್ಬಾನಿಯ ನೇತೃತ್ವದಲ್ಲಿ 3 ಡಿವೈಎಸ್ಪಿ 9 ಪೊಲೀಸ್ ಇನ್ಸ್ಪೆಕ್ಟರ್ ತಂಡ ಇಂದಿರಾನಗರ, ಮಲ್ಲೇಶ್ವರಂ ಹಾಗೂ ಜೆಸಿ ರಸ್ತೆಯಲ್ಲಿರುವ ಅಬಕಾರಿ ಉಪ ಆಯುಕ್ತರ ಇಲಾಖೆ ಕಚೇರಿಗಳ ಮೇಲೆ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆಯನ್ನ ನಡೆಸಿತು. ಇದೇ ವೇಳೆ ಜೆಸಿ ರಸ್ತೆಯಲ್ಲಿ ಸೌತ್ ವಿಭಾಗದ ಎಫ್ಟಿಎ ಅಧಿಕಾರಿ ಬಸವರಾಜು ಎಂಬುವವರ ಬಳಿ ದಾಖಲೆ ಇಲ್ಲದ 3 ಲಕ್ಷ ರೂಪಾಯಿ ಹಣ ಪತ್ತೆಯಾಯಿತು. ಬಾರ್ ಲೈಸೆನ್ಸ್ ನವೀಕರಣ ಮಾಡೋದಕ್ಕೆ ಲಂಚ ಪಡಿತಾರೆ ಅಂತ ದೂರಿನ ಮೇಲೆ ಈ ದಾಳಿ ನಡೆದಿದೆ ಎನ್ನಲಾಗಿದೆ. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.